ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ. ದಸರಾ ದೀಪಾವಳಿ ಹಬ್ಬವನ್ನ ಜೈಲಿನಲ್ಲಿ ಕಳೆದಿದ್ದಾರೆ ಪವಿತ್ರ ಗೌಡ. ಆಲ್ರೆಡಿ ಮಗಳ ಜೊತೆ ಹಬ್ಬ ಆಚರಿಸಲಾಗದೆ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಮೊದಲ ಆರೋಪಿ ನಟಿ ಪವಿತ್ರ ಗೌಡ. ದಸರಾ ದೀಪಾವಳಿ ಹಬ್ಬವನ್ನ ಜೈಲಿನಲ್ಲೇ ಕಳೀತಾ ಇದ್ದಾರೆ ಪವಿತ್ರ. ಸದ್ಯ ಮಗಳ ನೆನಪಲ್ಲಿ ಪವಿತ್ರ ಗೌಡ ಕಣ್ಣೀರು ಹಾಕಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮಗಳ ಜೊತೆ ಹಬ್ಬವನ್ನ ಆಚರಿಸಲಾಗದೆ ಮಗಳ ನೆನಪಿನಲ್ಲಿ ಕಣ್ಣೀರನ್ನು ಹಾಕಿರೋ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ಪವಿತ್ರ ಗೌಡ ಕಣ್ಣೀರು ಹಾಕ್ತಾ ಇದ್ದಾರೆ ಜೈಲಿನಲ್ಲಿ. ಜೈಲಿನ ಮಹಿಳಾ ಬ್ಯಾರಕ್ನಲ್ಲಿ ಪವಿತ್ರ ಗೌಡ ಸೆರೆವಾಸವನ್ನು ಅನುಭವಿಸ್ತಾ ಇದ್ದಾರೆ. ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಜೈಲಿನಲ್ಲಿ ವಾಸ ಮಾಡ್ತಾ ಇದ್ದಾರೆ. ಹೊರಗಡೆ ಐಷಾರಾಮಿ ಲೈಫನ್ನು ಲೀಡ್ ಮಾಡಿದ್ದಂಥ ಪವಿತ್ರ ಗೌಡ ಜೈಲಿನಲ್ಲಿ ಸಾಮಾನ್ಯ ಕೈದಿಯಂತೆ ವಿಲವಿಲ ಒದ್ದಾಡುವಂಥ ಪರಿಸ್ಥಿತಿ. ಸಾಮಾನ್ಯ ವಿಚಾರಣಾಧೀನ ಕೈದಿಯಂತೆ ಜೈಲಿನಲ್ಲಿ ದಿನ ಕಳೀತಾ ಇದ್ದಾರೆ ಪವಿತ್ರ ಗೌಡ. ಹೊರಗಡೆ ನಾನು ಹೇಳ್ತಾ ಇದ್ದೆ ಹೆಂಗಿತ್ತು ಜೀವನ ಶೈಲಿ ಅಂತೇಳಿ. ಪ್ರತಿಯೊಂದು ಹಬ್ಬವನ್ನು ಸಂಭ್ರಮದಿಂದ ಆಚರಿಸ್ತಾ ಇದ್ದಂಥ ಪವಿತ್ರ ಗೌಡ ಈ ಬಾರಿ ದಸರಾ ಮತ್ತು ದೀಪಾವಳಿಯನ್ನು ಜೈಲಿನಲ್ಲಿ ಕಳೆಯೋ ಹಾಗಿದೆ. ಮಗಳು, ಕುಟುಂಬಸ್ಥರು ಎಲ್ಲರೂ ಇದ್ದಾರೆ, ಆದರೆ ಹೊರಗಡೆ ಇದ್ದಾರೆ. ಈಕೆ ಮಾತ್ರ ಜೈಲಲ್ಲಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಸಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಒಂದು ಕಡೆಯಲ್ಲಿ ಪವಿತ್ರ ಗೌಡ ಜೈಲಿನಲ್ಲಿದ್ದಾರೆ. ಸದ್ಯ ಅವ್ರ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿ. ಖಂಡಿತ ಸಂಪತ್, ಏನು ನೀವು ದೀಪಾವಳಿ ವಿಶೇಷವಾಗಿ ಹಬ್ಬ ಇರೋದ್ರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ವಿಚಾರಣಾಧೀನ ಕೈದಿಯಾಗಿರ್ತಕ್ಕಂಥ ಪವಿತ್ರ ಗೌಡರವರು ಒಂದು ರೀತಿ ಜೈಲಿನಲ್ಲೇ ಕಣ್ಣೀರು ಹಾಕ್ತಿದ್ದಾರೆ ಅಂತೇಳಿ ಒಂದು ಜೈಲಿನ ಮೂಲಗಳ ಮಾಹಿತಿಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿ ವರ್ಷವೂ ಕೂಡ ತನ್ನ ಮಗಳ ಜೊತೆ ಒಂದು ದೀಪಾವಳಿಯನ್ನ ಆಚರಿಸುತ್ತಿದ್ದಂತಹ ಪವಿತ್ರ ಗೌಡರವರು ಈ ಬಾರಿ ದಸರಾ ಆಗ್ಲಿ ದೀಪಾವಳಿ ಹಬ್ಬವನ್ನಾಗ್ಲಿ ತನ್ನ ಕುಟುಂಬ ಅಂದ್ರೆ ಮಗಳ ಜೊತೆ ಆಚರಣೆ ಮಾಡಕ್ ಆಗ್ತಿಲ್ಲ ಅಂತ ಹೇಳಿ ಒಂದು ರೀತಿಯ ಮಂಕಾಗಿ ಕಣ್ಣೀರು ಆಗ್ತಾ ಕೊಠಡಿಯಲ್ಲಿ ಕೂತಿದ್ದಾರೆ ಅಂತ ಹೇಳಿ ಒಂದು ಮೂಲಗಳ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಹಾಗಾಗಿ ಪ್ರತಿ ವರ್ಷವೂ ತಮ್ಮ ಮಗಳ ಜೊತೆ ವಿಶೇಷವಾಗಿ ಐಫೈ ಜೀವನವನ್ನ ಲೀಡ್ ಮಾಡ್ತಾ ಇದ್ದಂತಹ ಪವಿತ್ರ ಗೌಡರವರು ಒಂದು ಕೊಲೆ ಪ್ರಕರಣದಲ್ಲಿ ಆರೋಪಿಯಾಗಿ ಹಲವು ತಿಂಗಳಿಂದನೂ ಕೂಡ ಪರಪ್ಪನ ಜೈಲಿನಲ್ಲಿ ಕುಳಿತಾ ಇರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಭೇಟಿಯ ಸಂದರ್ಭದಲ್ಲೂ ಕೂಡ ತನ್ನ ಮಗಳ ಭೇಟಿಯ ಸಂದರ್ಭದಲ್ಲೂ ಕೂಡ ಬಂದಂತ ಸಂದರ್ಭದಲ್ಲಿ ಕಣ್ಣೀರನ್ನ ಹಾಕೊಂಡು ನಿನ್ನ ಜೊತೆ ಕಾಲ ಕಡಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿ ಕೂಡ ಒಂದು ತಾಯಿ ಮತ್ತು ಮಗಳ ಬಾಂಧವ್ಯ ನೆನೆಸ್ಕೊಂಡು ಕೂಡ ಇವತ್ತು ಒಂದು ರೀತಿ ಬೆಳಗಿನಿಂದಲೇ ಕೂಡ ಕಣ್ಣೀರಾಗ್ತಾ ಇರ್ತಕ್ಕಂಥದ್ದು. ಸಿಬ್ಬಂದಿ ಕೊಟ್ಟಂತಹ ಜೈಲು ಸಿಬ್ಬಂದಿ ಕೊಟ್ಟಂತಹ ತಿಂಡಿಯನ್ನು ಕೂಡ ಸರಿಯಾಗಿ ಸೇವಿಸದೆ ದಿನನಿತ್ಯ ಕರ್ಮಗಳನ್ನ ಮುಗಿಸಿಕೊಂಡಂತಹ ಪವಿತ್ರ ಗೌಡ ಏಕಾಂಗಿಯಾಗಿ ಒಂದು ರೀತಿ ಕೊಠಡಿಯಲ್ಲಿ ಕೂತು ಒಂದು ಕಣ್ಣೀರನ್ನ ಹಾಕ್ತಾ ಇರ್ತಕ್ಕಂಥದ್ದು ಸಂಪತ್. ಹಾಗಾಗಿ ದೀಪಾವಳಿ ಒಂದು ರೀತಿಯ ಪವಿತ್ರ ಗೌಡ ಬಾಳಿನಲ್ಲಿ ಕತ್ತಲೆ ಆಯ್ತಾ ಅನ್ನೋದು ಕೂಡ ಒಂದು ರೀತಿ ಆಕೆಗೆ ಭಾಸವಾಗಿರ್ತಕ್ಕಂಥದ್ದು. ಹಾಗಾಗಿ ಪವಿತ್ರ ಗೌಡರು ಏಕಾಂಗಿಯಾಗಿ ತನ್ನ ಕುಟುಂಬವನ್ನು ನೆನೆಸಿಕೊಂಡು ಕಣ್ಣೀರನ್ನು ಹಾಕ್ತಾ ದಿನ ಕಳೀತಾ ಇರ್ತಕ್ಕಂಥದ್ದು ಸಂಪತ್. ಥ್ಯಾಂಕ್ ಯು ಮೂರ್ತಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.